ಬೆಳಿಗ್ಗೆ ಎದ್ದು ನಾನು ನಮ್ಮಮ್ಮ ರೆಡಿಯಾಗಿ ಮಾಸನಪೇಟೆ ಕಡೆ ಹೊರಟು. ಗಾಡಿನ ಅಲ್ಲೇ ಲೈಟಲ್ಲೇ ನಿಲ್ಲಿಸಿ ಬಸ್ ಹತ್ತಿದ. ಯಾಕೆ ಬಸ್ ಹತ್ತದ್ವು ಅಂತ ಅನಿಸ್ಬಿಡ್ತು. ಗಾಡಿ ವೇಗದ ಮಿತಿಯಲ್ಲಿತ್ತು. ಹೋಗ್ಲೋ ಬೇಡ ಅಂತ ಹೋಯ್ತಿತ್ತು. ಹಂಗೆ ನಮ್ಮಮ್ಮ ಚೆನ್ನಾಗಿ ನಿದ್ದೆ ಮಾಡ್ತಿತ್ತು. ನಮ್ಮಮ್ಮ ನಿದ್ದೆ ಅಂದರೆ ಎದ್ದವಳಷ್ಟರಲ್ಲಿ ಮಾಸನಪೇಟೆ ತಲುಪ್ತು. ಅಯ್ಯೋ ದೇವರೇ ಒಳ್ಳೇದು ಮಾಡಪ್ಪ. ಹಂಗೆ ಬಸ್ ಇಳಿದ್ಬಿಟ್ಟು ಮತ್ತೆ ಇವ್ರ ಕೈ ಮುಕ್ಕೊಂಡು ಹಬ್ಬ ಇರೋದ್ರಿಂದ ಜನ ತುಂಬ ರಶ್ಶಲ್ಲಿದ್ದರು. ಹಂಗೆ ಮುಂದೆ ಬಂದರೆ ಮರದ ತೇರಿತ್ತು, ಅದಕ್ಕೂ ಕೈ ಮುಕ್ಕೊಂಡು. ಇಲ್ಲಿ ಎಲ್ಲ ಮಕ್ಕಳೆಲ್ಲ ಉರುಳೆ ಸೇವೆ ಮಾಡ್ತಿದ್ರು, ದೊಡ್ಡವರು ಮಾಡ್ತಿದ್ರು. ಹಂಗೆ ಕ್ಯೂವಲ್ಲಿ ನಿಂತ್ಕೊಂಡು ದೇವ್ರ ದರ್ಶನಕ್ಕೆ. ಫಸ್ಟ್ ಸ್ಟಾರ್ಟಿಂಗ್ ಏನು ಜನ ರಶ್ ಏನಿರಲಿಲ್ಲ. ಹಂಗೆ ಮುಂದೆ ಬರ್ತಾ ರಶ್ ಆಗೋಯ್ತು. 1 ಗಂಟೆಲಿ ಕ್ಯೂ ನಿಂತಿದ್ದಕ್ಕೆ ನಮಗೆ ದರ್ಶನ ಸಿಕ್ಕಿದ್ದೆ 3 ಗಂಟೆ ಆಯಿತು. ಅಯ್ಯೋ ಮಾದಪ್ಪ ಒಳ್ಳೇದು ಮಾಡಪ್ಪ ಅಂತ ಕೈ ಮುಕ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದು. ಹಂಗೆ ನಾನು ನಮ್ಮಮ್ಮ ಒಂದು ಸೆಲ್ಫಿ ತಗೊಂಡು ಮುಂದೆ ಬಂದು ಹಂಗೆ ಪಂಜಿನ ಸೇವೆ ಮಾಡಿಕೊಂಡು ಬಂದು ಇಲ್ಲಿ ಗಣೇಶನ ದೇವಸ್ಥಾನ ಇತ್ತು, ಅಲ್ಲಿ ಕೈ ಮುಕ್ಕೊಂಡು ಮುಂದೆ ಬಂದು ಇಲ್ಲಿ ಹುಲಿ ವಾಹನ ಸೇವೆ ಪೂಜೆ ನಡೀತಿತ್ತು. ಇವ್ರಿಗೂ ಒಂದು ಕೈ ಮುಕ್ಕೊಂಡು ಹಂಗೆ ನಾನು ನಮ್ಮಮ್ಮ ಮುಂದೆ ಬಂದು ಇಲ್ಲೇ ನಂಜನಗೂಡಿಂದ ಬಂದಿರೋರು ಡ್ಯಾನ್ಸ್ ಮಾಡ್ತಿದ್ರು. ಹಂಗೆ ನಮ್ಮಮ್ಮ ಡ್ಯಾನ್ಸ್ ಮಾಡ್ತೀನಿ ನಾನು ಅಂತಂದು. ಆಯಿತು ಮಾಡಮ್ಮ ಅಂತ ನಾನು ಅಂದೆ. ಇಲ್ಲಪ್ಪ ನಮ್ಮಮ್ಮ ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ ಕಾಣ್ತಾನೆ ಇಲ್ಲಪ್ಪ ಬಂದ್ರು ಇಲ್ಲ ಅಮ್ಮ ಎಲ್ಲಿದೆಯಾ, ಡ್ಯಾನ್ಸ್ ಮಾಡ್ತೀನಿ ಅಂದಲ್ಲ. ಈಗ ಸ್ಟಾರ್ಟ್ ಮಾಡೋರು ನಮ್ಮಮ್ಮ. ಇಲ್ಲೋಗಿ ನಮ್ಮ ಎಷ್ಟೊತ್ತು ನಿಮ್ಮ ಡ್ಯಾನ್ಸ್ಗೆ ಮೈಕಲ್ ಜಾಕ್ಸನ್ ವ್ಯಕ್ತಿದವಳು ಆ ಥರ ಡ್ಯಾನ್ಸ್ ಮಾಡ್ತಿದ್ದೆ. ಮಾಡಿ ಫಸ್ಟ್ ಟೈಮ್ ನಮ್ಮಮ್ಮ ಈ ಥರ ಡ್ಯಾನ್ಸ್ ಮಾಡ್ತಿದ್ದೆ. ತುಂಬ ಖುಷಿ ಆಯಿತು. ಅವ್ರ ಮಕ್ಕಳು ಖುಷಿ ಇತ್ತು. ಇದೇ ಮಾದಪ್ಪನ ಮಹಿಮೆ ಅನಿಸುತ್ತೆ. ಯಾರನ್ನು ಬೇಕಾದರೂ ಅವರ ಹತ್ರ ಕರ್ಕೊಂಡು ಬಿಡ್ತಾರೆ. ಅವರು ನಮ್ಮ ಅತ್ತಿಸ್ಬಿಟ್ಟು ನಮ್ಮ ಹೇಳ್ತಾರಲ್ಲ, ನಮಗೆ ತುಂಬ ಖುಷಿ ಆಯಿತು. ನಿಮಗೆ ಬಂದ ಬಸ್ ಹತ್ತೋಣ ಅಂತ ನಮ್ಮ ಬೆಳಿಗ್ಗೆ ತಿಂದು ರೆಡಿ ಮಾಡಿದ್ರು. ಅದನ್ನೇ ತಿನ್ಕೊಂಡು ಬಸ್ ಬಾಯ್ ಮಾದಪ್ಪ ಅಂದ್ಕೊಂಡು ಬೆಂಗಳೂರು ಕಡೆ ಹೊರಟ. ಇಲ್ಲಿ ಹಂಗೆ ಬರಬೇಕಾದ್ರೆ ಸತ್ತಿಗಾಲ ಸೇತುವೆ ಮುಗಿಸ್ಕೊಂಡು ಈ ಥರ ಚಿತ್ರ ನೋಡಿದೆ. ನನಗೇನೋ ಒಬ್ಬ ಮನುಷ್ಯನ ಥರನೇ ಕಾಣಿಸ್ತು. ತಲೆ ಕೂದಲು, ಕಣ್ಣು, ಮೂಗು, ಬಾಯೆಲ್ಲ ಕಾಣಿಸ್ತು. ಹಿಂಗೋ ಬಂದು ನಾವು ಸ್ಯಾಟ್ಲೈಟ್ ತಲುಪ್ದೋ. ಗಾಡಿನೇ ಸಿಗಲಿಲ್ಲ. ಎಲ್ಲಿ ನಿಲ್ಸಿದ್ದೋ ಎಲ್ಲೆಲ್ಲೋ ಅಲ್ಲೊಂದು ಇಲ್ಲೊಂದೆಲ್ಲ ತಳ್ಳಿ ನನ್ನ ಗಾಡಿ ನಿಲ್ಸಿದ್ರು. ಹೆಂಗೋ ಸಿಕ್ತು ಗುರು ನನ್ನ ಗಾಡಿ. ನೋಡಿ ಗುರು ಜನ ಹೆಂಗೆ ಅವ್ರ ಗಾಡಿ ನಿಲ್ಲಿಸ್ಬೇಕು ಅಂದ್ಬಿಟ್ಟು ನಮ್ಮ ಗಾಡಿನ ಹೆಂಗೆಲ್ಲ ಮಾಡ್ತಾರೆ. ಯಪ್ಪ ಸಾಕಾಗೋಯ್ತು. ಆಮೇಲೆ ಇದನ್ನು ಎತ್ತಿ ಈ ಗಾಡಿನೆಲ್ಲ ಸೈಡಲ್ಲಿಟ್ಟು ನಾನು ಮನೆಗೆ ಬರೋ ಅಷ್ಟರಲ್ಲಿ 10 ಗಂಟೆ ಆಯಿತು. ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ದಕ್ಕೆ 10 ಗಂಟೆಗೆ ಮನೆಗೆ